ಉಳ್ಳಾಲದಲ್ಲಿ ಏರ್ಪಟ್ಟಂತಹ ಕೆಲವು ಸಂಘರ್ಷದ ಬಗೆಗೆ ಉಳ್ಳಾಲ ಸುನ್ನಿ ಸಂಘಟನಾ ಒಕ್ಕೂಟದ ವತಿಯಿಂದ ನಡೆದಂಥ ಸಭೆಯ ಬಗೆಗೆ ಈಗಾಗಲೇ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೆ. ಅಂದರೆ ಪಠ್ಯಪುಸ್ತಕ ಮದ್ರಸದ ಪಠ್ಯಪುಸ್ತಕ ಇನ್ನೂ ಕೂಡ ಬಂದಿಲ್ಲ. ಈ ಬಗೆಗೂ ಕೂಡ ಒಂದಷ್ಟು ವಿವಾದ ಸೃಷ್ಟಿಯಾಗಿರುವಂಥದ್ದು. ಈ ಬಗೆಗೆ ಒಂದಷ್ಟು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈಗಾಗಲೇ ಮುಸ್ತಫಾ ಮಾಸ್ಟರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಅಂದರೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿರುವುದು, ಆಮೇಲೆ ಕಳೆದ ಬಾರಿ ನಡೆದಂಥ ಈದ್ನಲ್ಲಿ ಆಗಿರುವಂಥ ಸಂಘರ್ಷಗಳು, ಇದೀಗ ಪಠ್ಯಪುಸ್ತಕ 17-18 ದಿನವಾದರೂ ಕೂಡ ಪಠ್ಯಪುಸ್ತಕ ಇನ್ನೂ ಬಂದಿಲ್ಲ. ಆಮೇಲೆ ಈ ಪಠ್ಯಪುಸ್ತಕದಲ್ಲಿ ಯಾವುದೇ ರೀತಿಯಲ್ಲಿ ಕಾಜಿಯವರನ್ನು ಪಠ್ಯಪುಸ್ತಕ ಮತ್ತು ಇತರೆ ವಿಚಾರಗಳಿಗೂ ಸಂಬಂಧಪಟ್ಟ ಹಾಗೆ ಉಳ್ಳಾಲ ಕಾಜಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಆಡಳಿತ ಮಂಡಳಿ, ದರ್ಗಾದ ಆಡಳಿತ ಮಂಡಳಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಸೊ ಹಾಗಾಗಿ ಕಾಜಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನೋದು ಸುನ್ನಿ ಒಕ್ಕೂಟದ ಅಭಿಪ್ರಾಯ. ಅವರು ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಉಳ್ಳಾಲ ಜಮಾತ್ ವ್ಯಾಪ್ತಿಯಂತ ಹಲವಾರು ಮದ್ರಸೆಗಳಲ್ಲಿ ರಕ್ಷಕರ ಮತ್ತು ಆಡಳಿತ ಸಮಿತಿ ಸದಸ್ಯರ ನಡುವೆ ವೈಮನಸ್ಸಿಗೆ ಕಾರಣವಾಗಿ ಮದ್ರಸಾ ಪ್ರಾರಂಭವಾಗಿ ಸುಮಾರು 17 ದಿವಸಗಳು ಕಳೆದರೂ ಕೂಡ ಪಠ್ಯಪುಸ್ತಕ ವಿವಾದ ಇತ್ಯರ್ಥ ಆಗಲಿಲ್ಲ. ಹಾಗಾಗಿ ಇನ್ನಿತರ ವಿಚಾರಗಳ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಖಂಡನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು. ಈ ಸಂದರ್ಭದಲ್ಲಿ ವಿವಿಧ ಮುಖಂಡರುಗಳು ಭಾಗಿಯಾಗಿದ್ದರು. ಈಗ ನಮ್ಮ ಜೊತೆಗೆ ಜಮಾಲ್ ಮುಸ್ಲಿಯಾರ್ ಅವರು ನೇರ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಇದು ಏನು ಅಂದರೆ ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಒಂದು ಸಂಘರ್ಷಗಳು ನಡೆದಿದೆ ಅಂತ ಅನ್ನೋದು. ಅದರ ಜೊತೆಯಲ್ಲಿ ಸುಮಾರು 17 ದಿವಸ ಆದ್ರೂ ಕೂಡ ಇನ್ನೂ ಕೂಡ ಮದ್ರಸದ ಪಠ್ಯಪುಸ್ತಕ ಕೈ ಸೇರಿಲ್ಲ ಅನ್ನುವಂಥದ್ದು. ಏನು ಈ ವಿವಾದ? ನೋಡಿ, ನಮ್ದು ರಂಜಾನ್ ಹಬ್ಬ ಮುಗಿದ್ರೆ 2ನೇ ವಾರದಲ್ಲಿ ಪ್ರತಿ ವರ್ಷನೂ ನಮ್ದು ಮದ್ರಸೆ ಸ್ಟಾರ್ಟ್ ಆಗತ್ತೆ. ಇವಾಗ ನೋಡಿ ಏನಂದ್ರೆ ತುಂಬಾ ವರ್ಷದಿಂದ ನಮ್ಮ ತಾಜುಲ್ ಉಲಮಾ, ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಹಾಜಿ ಅವರ ಕಾಲದಿಂದಲೇ ಮಕ್ಕಳಿಗೆ ಒಡಿಶಾ ಬರ್ತಿದ್ದಂತ ಒಂದು ಸಿಲೆಬಸ್ ಇದೆ. ಇಸ್ಲಾಮಿಕ್ ಎಜುಕೇಶನಲ್ ಬೋರ್ಡ್ ಆಫ್ ಇಂಡಿಯಾ ಎಂಬ ಹೆಸರಿನಲ್ಲಿ ಕಾರ್ಯಚರಿಸುತ್ತಿರುವ ಒಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ನ ಪುಸ್ತಕಗಳು ಮಕ್ಕಳಿಗೆ ಪಾಠ ಮಾಡ್ತಾ ಇತ್ತು. ಇವಾಗ ಇದ್ದಕ್ಕಿದ್ದಂತೆ ಕೆಲವೊಂದು ಜನ ಸೇರಿಕೊಂಡು ಏನೋ ಒಂದು ಹೊಸದಾಗಿ ಒಂದು ಪುಸ್ತಕ ತಂದಿದ್ದಾರೆ, ಹೊರಟಿದ್ದಾರೆ ಅಂತ. ಅದ್ರ ಬಗ್ಗೆ ನಾವು ಏನೋ ಗೊಂದಲ ಮಾಡಿಕೊಂಡಿಲ್ಲ, ಏನು ಮಾಡಿಕೊಂಡಿಲ್ಲ. ಓಕೆ, ನಮ್ಗೆ ಕಾಜಿ ಅವರು ಇದ್ದಾರೆ ನೋಡಿ. ಯಾವುದೇ ಒಂದು ನಿರ್ಧಾರ ಕೈಗೊಳ್ಬೇಕಾದ್ರೆ ನಮ್ಗೆ ಸುಪ್ರೀಂ ಲೀಡರ್ ಆಗಿರ್ತಾರೆ ಕಾಜಿ ಅವರು. ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ಅವ್ರ ನನಗೆ ಮಾಹಿತಿ ಇಲ್ಲ, ನಮ್ಮ ಉಳ್ಳಾಲದಲ್ಲಿ ಯಾವುದೇ ಬದಲಾವಣೆ, ಪುಸ್ತಕ ವಿಷಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವರಿಗೆ ಯಾವ ಪುಸ್ತಕ ಮಕ್ಕಳು ಕಲಿತಾ ಇದ್ರು ಅದೇ ಪುಸ್ತಕ ಇನ್ನೂ ಕೂಡ ಮುಗಿಯುತ್ತೆ ಅಂತ ಹೇಳಿ ಅವರು ಮಾಹಿತಿ ಕೊಟ್ರು. ಇವಾಗ ನೋಡಿ, ಇದು ನಮ್ಮ ಕಾಜಿ ಅವರನ್ನ ಮೀರಿ ಅವರ ನಿರ್ಧಾರಕ್ಕೆ, ಅವರು ಕೊಡುವ ತೀರ್ಪಿಗೆ ಯಾವುದೇ ಬೆಲೆ ಕೊಡದೆ ಕೆಲವೊಂದು ಜನರು ಸೇರ್ಕೊಂಡು ಪುಸ್ತಕ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೇಗೆ ನಾವು ಅದು ಒಪ್ಕೊಳ್ಳೋಕಾಗತ್ತೆ ನೋಡಿ. ಕರೆಕ್ಟ್. ಹಾಗಾಗಿ ನಮ್ಗೆ ನಮ್ಮ ಮಕ್ಕಳಿಗೆ ಯಾವ ಪುಸ್ತಕ ಬೇಡ. ನಮ್ ಕಾಜಿ ಅವರು ಯಾವ ಪುಸ್ತಕ ಹೇಳ್ತಾರೆ, ನಮ್ಗೆ ಈ ಪುಸ್ತಕದಲ್ಲಿ ಯಾವ ಏನು ಇದು ಇಲ್ಲ, ಏನು ಆ ಪುಸ್ತಕ ಆಗ್ಲಿಕ್ಕಿಲ್ಲ, ಆ ಪುಸ್ತಕ ನಮ್ಮ ಮಕ್ಕಳಿಗೆ ಬೇಡ, ಏನಿಲ್ಲ. ನಮ್ಗೆ ನಮ್ ಕಾಜಿ ಅವರ ಒಪ್ಪಿಗೆ ಬೇಕು ಅಷ್ಟೇ. ಅಂದ್ರೆ ಕಾಜಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮದ್ರಸದ ಪಠ್ಯ ಪುಸ್ತಕವನ್ನ ಈಗ ಆಡಳಿತ ಮಂಡಳಿಯವರು ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು. ಖಂಡಿತ ಖಂಡಿತ ಖಂಡಿತ. ಸೊ ಬದಲಾವಣೆಯನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಬದಲಾವಣೆಗಳನ್ನು ಮಾಡಲಾಗಿದೆ ಅಂತ ಏನಾದ್ರೂ ತಮ್ಮ ಗಮನಕ್ಕೆ ಬಂದಿದೆಯಾ? ಅಂದ್ರೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆಯಾ ಅಂತ? ಹೌದು, ಅಂದ್ರೆ ನೋಡಿ, ಅದರಲ್ಲಿ ಕಲಿಸಿರುವ ಪಾಠ ಒಂದೇ ತರ ಇರ್ಬಹುದು. ಅದು ಒಂದೇ ತರ ಇದೆಯೋ ಇಲ್ವೋ ಅದು ಬೇರೆ ವಿಚಾರ ನೋಡಿ. ಇನ್ನು ಅಫ್ಕೋರ್ಸ್ ಅದೇ ತರ ಇದ್ರೆ, ನಾವು ಮುಂಚೆ ಯಾವ ತರ ಪಾಠ ಇತ್ತು ಅದೇ ತರ ಪಾಠ ಇದ್ರೂ ಕೂಡ ಸಿಲೆಬಸ್ ಚೇಂಜ್ ಆಗಿದೆ. ನಮ್ದು ಏನು ಇಸ್ಲಾಮಿಕ್ ಎಜುಕೇಶನಲ್ ಬೋರ್ಡ್ ಆಫ್ ಇಂಡಿಯಾ ಎಂಬ ಸಿಲೆಬಸ್ ನಲ್ಲಿ ಮಕ್ಕಳು ಈವರೆಗೆ ಕಲಿತಾ ಇದ್ರು. ಇವಾಗ ಅಲ್ಲಿಂದ ಯಾವುದೇ ಏನು ಪುಸ್ತಕಗಳು ತಗೊಂಡಿಲ್ಲ, ಅವರನ್ನ ಮಾನ್ಯತೆಗೆ ತೆಗೆದುಕೊಳ್ತಾ ಇಲ್ಲ. ಇವರು ಸ್ವಯಂ ಪ್ರೇರಿತವಾಗಿ ಏನು ಇವರಿಗೆ ಬೇಕಾದಂತೆ ಇಟ್ಕೊಂಡು ಒಂದು ಪುಸ್ತಕ ಇತ್ತು, ಆ ಪುಸ್ತಕನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಂತ ಹೇಳಿದ್ರೆ ನಮ್ಗೆ ಹೇಗೆ ಅದು ಒಪ್ಕೊಳ್ಕಾಗುತ್ತೆ ಹೇಳಿ ನೋಡಿ. ಇದು ಮಾತ್ರ ಅಲ್ಲ ನೋಡಿ, ಅವರು ಮಾಡ್ತಾ ಇರೋ ಒಂದೊಂದು ಷಡ್ಯಂತ್ರ ಅಂತಾನೆ ಹೇಳ್ಬೇಕು. ಇವಾಗ ಪುಸ್ತಕ ವಿಚಾರ ಈ ತರ ಇದೆ, ಇನ್ನೊಂದು ನಮ್ ಕಾಜಿಯವರ ವಿಚಾರ. ಯಾವುದೇ ಒಂದು ವಿಚಾರಕ್ಕೆ ನೋಡಿ, ನಮ್ಮ ಉಳ್ಳಾಳದ ಹಿಸ್ಟ್ರಿ ಅಂದ್ರೆ
ಏನು ಯಾವುದೇ ಒಂದು ವಿಚಾರ ಸಣ್ಣ ಒಂದು ಕಾರ್ಯಕ್ರಮ ಏನಾದ್ರು ಏನು ಆಯೋಜಿಸುವುದಾದ್ರೆ ಅಲ್ಲ ಬದಲಾವಣೆ ಮಾಡುವುದಾದ್ರೆ ಇಲ್ಲ ಬೇರೆನಾದ್ರೂ ಮಾಡುವುದಾದ್ರೆ ಕಾಜಿ ಅವರ ಸಲಹೆ ಕೇಳ್ತಾ ಇದ್ರು. ಇದು ಉಳ್ಳಾಲದ ಹಿಸ್ಟ್ರಿ. ಇವಾಗ ನೋಡಿದ್ರೆ ಯಾವುದೇ ಒಂದು ವಿಚಾರ ಉಳ್ಳಾಲ ದರ್ಗಾ ಒಟ್ಟಾರದಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿ, ನಮ್ ಕಾಜಿ ಅವರಿಗೆ ಅದರ ಕುರಿತು ಮಾಹಿತಿ ಇಲ್ಲ, ಅವರ ಅಭಿಪ್ರಾಯ ಕೇಳ್ತಾ ಇಲ್ಲ. ಯಾವುದೋ ಒಂದು ವಿಚಾರ ಕೂಡ ಕಾಜಿ ಅವರನ್ನ ಗಮನ ತಗೊಳ್ಳದೆ ಅವರು ಬೇಕಾದಂತೆ ಅವ್ರಿಗೆ ಯಾವ ತರ ಬೇಕೋ ಆ ತರ, ಅದು ಇಸ್ಲಾಮಿಕವಾಗಿದೆಯೋ ಅಂದ್ರೆ ನೋಡಿ, ಇದು ಧಾರ್ಮಿಕ ಕೇಂದ್ರ. ಉಳ್ಳಾಲ ದರ್ಗಾ ಅಂತ ಹೇಳಿದ್ರೆ ಅದೊಂದು ಧಾರ್ಮಿಕ ಕೇಂದ್ರ. ಇದರಲ್ಲಿ ಧಾರ್ಮಿಕವಾಗಿ ಇಸ್ಲಾಮಿಕವಾಗಿ ಕಾರ್ಯಕ್ರಮ ನಡೀಬೇಕು. ಅದರ ಬಗ್ಗೆ ಕಾಜಿ ಅವರಿಂದ, ಕಾಜಿ ಅಂದ್ರೆ ಇದು ಇಸ್ಲಾಮಿಕ ವಿದ್ವಾಂಸರು ಅಂತ ನಮ್ಗೆ ಎಲ್ರಿಗೂ ಗೊತ್ತು. ಆ ವಿದ್ವಾಂಸರ ಸಲಹೆ ಬೇಕು, ಅದು ಕೂಡ ತಗೊಳ್ಳದೆ ಅವರಿಗೆ ಬೇಕಾದಂತೆ ಅವರು ನಡೆದುಕೊಳ್ತಾ ಇದ್ದಾರೆ. ಅದರ ಭಾಗವಾಗಿ ಈ ಪುಸ್ತಕ ಬದಲಾವಣೆ ತರ್ತಾ ಇದ್ದಾರೆ. ಖಂಡಿತ ನಮ್ಗೆ ಅದು ಒಪ್ಕೊಳ್ಳಕ್ಕಾಗಲ್ಲ ಅಂತ ಹೇಳಿ. ಈಗ ಕಳೆದ ಈದ್ ನಲ್ಲಿ ನಡೆದಂತ ಒಂದು ಸಂಘರ್ಷ, ಇದು ಬೇರೆ ಬೇರೆ ಪ್ರಕರಣಗಳಿಗೂ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆ ಕೂಡ ಮೆಟ್ಟಲೇರಿರುವಂತದ್ದು. ಅಂದ್ರೆ ಯಾಕೆ ಈ ಕಾಜಿ ಮತ್ತು ಆಡಳಿತ ಮಂಡಳಿಯ ನಡುವೆ ಈ ರೀತಿಯ ಸಂಘರ್ಷಗಳು ಆಗ್ತಾ ಇದೆ? ಉದ್ದೇಶಪೂರ್ವಕ ಮಾಡಲಾಗ್ತಾ ಇದೆ ಆಡಳಿತ ಮಂಡಳಿ ಈ ರೀತಿ ಅಂತ? ಅದು ಅವರು ಯಾಕೆ ಯಾವ ಕಾರಣಕ್ಕೆ ಆತರ ಮಾಡ್ತಾ ಇದ್ದಾರೆ, ಕಾಜಿ ಅವ್ರನ್ನ ದೂರ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಎಂಬುದು ನಮ್ಗೆ ಇನ್ನೂ ತಿಳಿದಿಲ್ಲ. ಅಂದ್ರೆ ನಮ್ ಕಾಜಿ ಅವ್ರ ಬಗ್ಗೆ, ನಾನಂದ್ರೆ ನನ್ ಬಗ್ಗೆ ಅಲ್ಲಿ ಉಳ್ಳಾಳದಲ್ಲಿ ಹೆಚ್ಚಿನ ಜನರಿಗೆ ಗೊತ್ತು. ನಮ್ ಕಾಜಿ ಅವ್ರ ಹತ್ರ ನಾನು ತುಂಬಾ ವರ್ಷದಿಂದ, ಇಲ್ಲಿ ಕಾಜಿ ಆದ ನಂತರ ಅಲ್ಲ, ಅದಕ್ಕಿಂತ ಮುಂಚೆನೆ ಅವರಲ್ಲಿ ಪರ್ಸನಲ್ ಆಗಿ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದೀನಿ ನಾನು. ಅರ್ಥ ಮಾಡಿಕೊಂಡಂಗೆ ಅವರು ಆತರ ಪಡುವವರು ಅದಲ್ಲ, ಅನಾವಶ್ಯವಾಗಿ ಕೋಪಗೊಳ್ಳುವವರು ಅಂತ ಮನಸ್ಸು ಅವರಿಗೆ ಇಲ್ಲ. ನೋಡಿ, ನಿಮ್ಗೂ ಗೊತ್ತಿರಬಹುದು, ನಮ್ಗೆಲ್ರಿಗೂ ಗೊತ್ತಿದೆ, ಒಂದು ಮನುಷ್ಯನ ಸ್ವಭಾವ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಅವರೊಂದಿಗೆ ಪ್ರಯಾಣ ಮಾಡಬೇಕು ಅಂತ ಹೇಳ್ತಾರೆ. ಆ ಒಂದು ಪರೀಕ್ಷಣೆ ಕೂಡ ನಾನು ಅವರೊಂದಿಗೆ ಮಾಡಿದ್ದೀನಿ. ನಾನು 15 ದಿವಸ ಒಂದು ಪ್ರವಾಸ, ಅದೇ ರೀತಿ 3 ಸಾರಿ ಅವರೊಂದಿಗೆ ಪ್ರಯಾಣ ಮಾಡಿ ಅವರ ಸ್ವಭಾವ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ನಾನು ಅವರು ಖಂಡಿತವಾಗಿ ಆ ತರದಿಂದ ದುಡುಕಿ ಒಂದು ತೀರ್ಮಾನ ತಗೊಳ್ಳೋರು ಅಲ್ಲ. ಈಗ ಈದ್ ಸಂದರ್ಭದಲ್ಲಿ ನಡೆದಿರೋ ಸಂಘರ್ಷ ನೋಡಿ, ಕಾಜಿ ಅವರು ಕರೆ ಕೊಟ್ಟಿದ್ದಾರೆ ಈದ್ ಬಗೆಗೆ, ಅದನ್ನು ಅಲ್ಲಗಳೆಯುವಂತ ರೀತಿಯಲ್ಲಿ ಆಗಿದೆಯಾ ಅವತ್ತು ಆಗಿರುವಂತದ್ದು ಅಂತ? ಖಂಡಿತ ಆಗಿದೆ. ಅಂದ್ರೆ ಇಲ್ಲಿ ಮಗರಿಬ್ ಅಂತ ಹೇಳಿ 29ನೇ ಉಪವಾಸ ತೆಗೆದು ಒಂಚೂರು ಲೇಟ್ ಆದಾಗ ಮೈಕ್ ದಲ್ಲಿ ಇದು ತಕ್ಬೀರ್ ಕೇಳ್ತಾ ಇದೆ, ನಾಳೆ ಘೋಷಣೆ ನಾಳೆ ಪೆರ್ನಾಳ್ ಅಂತ ಹೇಳಿ ಘೋಷಣೆ ಕೇಳ್ತಾ ಇದೆ. ಓಕೆ, ಪೆರ್ನಾಳ್ ಆಗಿರ್ಬಹುದು, ಹಾಗೆ ಈಗೆಲ್ಲ ಇದಾಯ್ತು. ನಾನು ಏನ್ ಮಾಡಿದ್ದೆ, ನಮ್ ಕಾಜಿ ಅವರಿಗೆ ಕಾಲ್ ಮಾಡಿದ್ದೆ, ನಾಳೆ ಪೆರ್ನಾಳ್ ಅಂತ ಘೋಷಣೆ ಮಾಡಿದೀರಾ? ಇಲ್ವಲ್ಲ, ಅಂತ ಮಾಡಿಲ್ಲ. ಅದೆಲ್ಲ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ, ಮೈಕ್ ನಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ, ನಾನು ಘೋಷಣೆ ಮಾಡಿಲ್ಲ, ನಾನು ಅವರಿಗೆ ಹೇಳಿಲ್ಲ. ಅಂದ್ರೆ ಒಂದ್ ಮೊಹಲ್ಲಾದಲ್ಲಿ ಕಾಜಿ ಅಂತ ಹೇಳಿ ಒಂದು ಮಾಡಿದ್ರೆ ಅವರ ಅಪ್ಪನ ಇಲ್ಲದೆ, ಅವರು ಪರ್ಮಿಷನ್ ಕೊಡದೆ, ಅವರು ಇದು ಡಿಸಿಷನ್ ಕೊಡದೆ ಇಲ್ಲಿ ಘೋಷಣೆ ಮಾಡುವಂತಿಲ್ಲ. ಅದು ಈ ಕಾಜಿ ಅಂತಲ್ಲ, ಯಾವುದೇ ಕಾಜಿ ಆಗ್ಲಿ, ಅವರವ್ರ ಕಾಜಿ ಆಗಿರುವ ಮೊಹಲ್ಲಾದಲ್ಲಿ ಅವರ ಘೋಷಣೆ ಬರಬೇಕು, ಅವರ ಒಂದು ಆರ್ಡರ್ ಬರಬೇಕು. ನಾಳೆ ಪೆರ್ನಾಳ್ ಅಲ್ಲ, ನಾಳೆ ರಂಜಾನ್ ಸ್ಟಾರ್ಟ್ ಅಂತ ಹೇಳಿ ಅವರ ಘೋಷಣೆ ಬರಬೇಕು. ಅದು ನಾನು ಕೊಟ್ಟಿಲ್ಲ ಅವರಿಗೆ ಅಂತ. ಅವಾಗ ಮತ್ತೆ ಆಚೆ ಈಚೆಲ್ಲ ಫೋನ್ ಮಾಡಿ ತಗೋಬೇಕಾದ್ರೆ ಹೇಳಿದ್ರು, ಅದು ಮಂಗಳೂರು ಕಾಜಿ ಅವರು ಡಿಸಿಷನ್ ಕೊಟ್ಟಿದ್ದಾರೆ, ಉಡುಪಿ ಕಾಜಿ. ನಾನು ಹೇಳಿದ್ದೆ, ಉಡುಪಿ ಕಾಜಿ ನಮ್ಮ ಉಳ್ಳಾಳಕ್ಕೆ ಕಾಜಿ ಅಲ್ವಲ್ಲ, ಮಂಗಳೂರು ಕಾಜಿ ಅವರು ಮಂಗಳೂರಿಗೆ ಇಲ್ಲ ಇನ್ನು ಕೆಲವು ಮೊಹಲ್ಲಾಗಳಿಗೆ ಕಾಜಿ ಆಗಿರ್ಬೋದು, ನಮ್ಮ ಉಳ್ಳಾಳಕ್ಕೆ ಕಾಜಿ ಅಲ್ವಲ್ಲ, ಅವರ ಡಿಸಿಷನ್ ಕೇಳಿ ಹೇಗೆ ಇವರು ಘೋಷಣೆ ಮಾಡಿದ್ರು ಅಂತ. ಅಲ್ಲಿಂದ ಗೊಂದಲ ಸ್ಟಾರ್ಟ್ ಆಗಿದೆ ನೋಡಿ. ಈ ನಮ್ ಕಾಜಿ ಅವರ ತೀರ್ಮಾನ ಏನು ಅದು ಇವರು ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. ಅಂದ್ರೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರೇ ಘೋಷಣೆ ಮಾಡಿದ್ರೆ ನಮ್ಗೆ ಪೆರ್ನಾಳ್ ಆಚರಿಸ್ತಾಯ್ತಲ್ಲ ಅಂತ ನಿಮ್ ಮನಸ್ಸಲ್ಲಿ ಕೆಲವೊಂದು ಬರ್ಬೋದು. ನಮ್ ಇಸ್ಲಾಮಿಕ್ ಶರೀಯತಲ್ಲಿದೆ, ಒಂದು ಮೊಹಲ್ಲಾಕ್ಕೆ ಕಾಜಿ ಮಾಡಿದ್ರೆ ಆ ಕಾಜಿ ಏನು ತೀರ್ಪು ಕೊಡ್ತಾರೋ ಅದನ್ನ ಪಾಲನೆ ಮಾಡುವುದು ಕರ್ತವ್ಯ ಅಂತೇಳಿ, ಆ ಮೊಹಲ್ಲಾದವರಿಗೆ ಕರ್ತವ್ಯ ಅಂತೇಳಿ, ಕಡ್ಡಾಯ ಅಂತೇಳಿ. ಅದು ಕೆಲವೊಮ್ಮೆ ತಪ್ಪಿರಬಹುದು, ಅವರು ಬೇಕಂತ ತಪ್ಪು ಮಾಡಲ್ಲ ಅಂತ ನಮ್ಗೆ ಖಂಡಿತ ಗೊತ್ತು. ನೋಡಿ, ಚಂದ್ರ ದರ್ಶನ ವಿಚಾರದಲ್ಲಿ ಆಚೆ ಈಚೆ ಆಗಿದ್ರು ಕೂಡ ಇದು ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ.
ಆದ್ರೂ ಕೂಡ ನಾವು ಅದಕ್ಕೇನು ಹೊಣೆಗಾರರಾಗುವುದಿಲ್ಲ. ನಾವು ಅವರನ್ನ ಪಾಲನೆ ಮಾಡಬೇಕು, ಅವರು ಹೇಳಿದ ಆತನ ಕೇಳಬೇಕು ಎಂಬುದು ಶರೀಯತ್ನ ನಿಯಮ. ಅದಕ್ಕೆ ವಿರುದ್ಧವಾಗಿ ನೋಡಿ, ಯಾವುದೋ ಒಂದು ಎಲ್ಲೋ ಇರುವ ಯಾವುದೋ ಮಹಮ್ಮದ ಸ್ವಾಮಿ ಏನೋ ವಿಶೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿರ್ಧಾರ ಕೈಗೊಂಡು ಇಲ್ಲಿ ಗೊಂದಲಕ್ಕೆ ಒಂದು ಎಡೆ ಅವರು ಮಾಡಿದ್ದಾರೆ. ಈಗ ಇತ್ಯರ್ಥ ಹೇಗೆ ಸರ್ ಇದು? ಇತ್ಯರ್ಥ ಅಂದ್ರೆ ಏನಿಲ್ಲ. ಇತ್ಯರ್ಥ ಅಂದ್ರೆ ಇರುವುದು ವೆರಿ ಸಿಂಪಲ್. ಉಳ್ಳಾಳದಲ್ಲಿ ನಾನು ಸಾಧಾರಣವಾಗಿ ಏನು ನಮ್ ಕಮಿಟಿ ಮೀಟಲ್ ಆಗ್ಲಿ ಅಲ್ಲ ಬೇರೆಯವರಲ್ಲಿ ಮಾತಾಡೋದಾದ್ರಿ ನಾನು ಹೇಳ್ತಾ ಇದ್ದೀನಿ, ಉಳ್ಳಾಳದಲ್ಲಿ ಗೊಂದಲನೇ ಇಲ್ಲ. ಗೊಂದಲ ಇರುವುದು ಒಂದೇ. ನಮ್ ಕಾಜಿ ಅವರಿಗೆ ಅವರ ಹೋಗಿ ಕಾಜಿ ಅವರೇ ನಮ್ಮ ತಪ್ಪಾಗಿದೆ ಖಂಡಿತ ಆಗಿದೆ, ಅವರಿಗೆ ಗೊತ್ತಿದೆ ನಾವು ತಪ್ಪು ಮಾಡಿದ್ದೀವಿ, ನಾವು ಕಾಜಿ ಅವ್ರನ್ನ ದೂರ ಇಟ್ಟು ಅವರಿಗೆ ಏನೋ ಮನಹರಾಜು ಮಾಡುವಂತ ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳಿ ಅವ್ರಿಗೂ ಮಾಡ್ತಾ ಇರುವವರೆಗೂ ಚೆನ್ನಾಗಿ ಗೊತ್ತು. ಅವ್ರು ಮಾಡಿರೋ ತಪ್ಪನ್ನ ಕಾಜಿ ಅವ್ರಿಗೆ ಹೇಳಿ, ಈಗ ಬಂದೋಗಿದೆ, ನೀವು ನಮ್ಗೆ ಏನೋ ಕ್ಷಮೆ ನೀಡಿ, ನಮ್ಗೆ ಇನ್ ಮುಂದೆ ನಿಮ್ ನಾಯಕತ್ವದಲ್ಲಿ ನಮ್ಮ ಉಳ್ಳಾಳ ಚೆನ್ನಾಗಿ ಯಾವ ತರ ಇದು ತಾಜುಲ್ ಉಲ್ಮಾ ಅವರು ಇರುವಾಗ ಹೋಗ್ತಾ ಇತ್ತು ಅದೇ ರೀತಿ ನಮ್ಗೆ ಮುಂದುವರಿಸುವ ಅಂತ ಹೇಳಿ ಕಾಜಿ ಅವರಿಗೆ ಒಂದು ಮಾತು ಹೇಳಿ ಮುಗೀತು. ಉಳ್ಳಾಳದ ಗೊಂದಲ ಎಲ್ಲ ಮುಗೀತು. ಯಾಕೆ ಆಗ್ತಾ ಇಲ್ಲ ಅಂತ? ಅದೇ ಯಾಕೆ ಅವ್ರು ಮಾಡ್ತಾ ಇಲ್ಲ ಅಂತ ನಾನು ಹೇಗೆ ಹೇಳಿ? ಅವ್ರು ಕೇಳ್ಬೇಕು ಯಾಕೆ ಅವರು ಮಾಡ್ತಾ ಇಲ್ಲ, ಅಷ್ಟೇ ಇರುವುದು. ಕಾಜಿ ಅವರಿಗೆ ಹೇಳಿ ಬಂದ ತಪ್ಪನ್ನ ಒಪ್ಕೊಂಡು ಇನ್ ಮುಂದೆ ನಮ್ ಕಾಜಿ ಅವರ ನಾಯಕತ್ವದಲ್ಲಿ ನಾವು ಹೋಗ್ತೀವಿ, ಗೊಂದಲ ಬೇಡ, ನಮ್ಮ ಊರಲ್ಲಿ ನಮ್ಮ ಉಳ್ಳಾಳದಲ್ಲಿ ಗೊಂದಲ ಬೇಡ, ನಾವು ಚೆನ್ನಾಗಿರೋಣ ಅಂತ ಹೇಳಿ ನಮ್ ಕಾಜಿ ಅವ್ರಿಗೊಂದು ಮಾತು ಕೊಟ್ಟರು ಮುಗೀತು ಇಲ್ಲಿ. ಉಳ್ಳಾಲ ದರ್ಗಾ ಅನ್ನುವಂಥದ್ದು ಪವಿತ್ರ ಕ್ಷೇತ್ರ ಅದು. ಹಾಗಾಗಿ ಈ ಸಂದರ್ಭದಲ್ಲಿ ಬಗೆ ಒಂದು ಆಗಿರುವಂತ ಒಂದಷ್ಟು ಭಿನ್ನಮತಗಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಬೇಕಾದಂತಹ ಅಗತ್ಯತೆ ಇದೆ ಅಂತ ಅನ್ನುವಂಥದ್ದು ಬಹುಶಃ ಆ ಭಾಗದಲ್ಲಾದ್ರೂ ಕೂಡ ಸಮಸ್ತವಾದಂತ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ಗಣ್ಯರು ಇದ್ರ ನಡುವೆ ಪ್ರವೇಶ ಮಾಡಬೇಕು ಅಂತ ಅನ್ನೋದು ಏನಾದ್ರೂ ಇದೆಯಾ ಸರ್? ಈಗ ನೋಡಿ, ಗಣ್ಯರು ಪ್ರವೇಶ ಮಾಡಬೇಕು. ಕೆಲವೊಂದು ಜನರು ಪ್ರವೇಶ ಮಾಡಿದ್ರು ಕೂಡ ಇಲ್ಲಿ ನೋಡಿ, ಇಲ್ಲಿ ಮಾಡ್ತಾ ಇರೋ ಜನರನ್ನ ಏನು ತಪ್ಪು ಸಂದೇಶ ಕೊಟ್ಟು ಜನರನ್ನ ಏನೇನೋ ತಬ್ದೀಲ್ ಮಾಡ್ತಾ ಇದ್ದಾರೆ. ಅಂದ್ರೆ ನೋಡಿ, ಮೊನ್ನೆ ಈ ಪುಸ್ತಕ ವಿಚಾರದಲ್ಲಿ ಅವರು ಒಂದು ಏನು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಕಳಿಸಿದ್ರು. ನಾನು ಹೇಳ್ತಾ ಇದ್ದೀನಿ ನನ್ಗೆ ಅಲ್ಲಿ ಅಧ್ಯಕ್ಷರಾಗಿರುವವರ ಮೇಲಾಗ್ಲಿ ಅಲ್ಲಿ ಏನು ಆಡಳಿತ ನಡೆಸ್ತಾ ಇರುವ ಯಾವುದೇ ಒಬ್ಬನ ಮೇಲಾಗ್ಲಿ ವೈಯಕ್ತಿಕ ದ್ವೇಷ ಖಂಡಿತ ಇಲ್ಲ. ಅದು ಅವರಿಗೂ ಗೊತ್ತು, ವೈಯಕ್ತಿಕ ದ್ವೇಷ ಖಂಡಿತ ಇಲ್ಲ. ಹೇಳ್ತಾ ಇರೋದೇನಂದ್ರೆ ಅಲ್ಲಿ ಅವರು ಮಾಡಿರುವಂತ ಆ ವಿಡಿಯೋ ಕ್ಲಿಪ್ ಅಲ್ಲಿ ಹೇಳ್ತಾ ಇರೋದು ಹಸಿ ಸುಳ್ಳು. ನೋಡಿ, ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ಅವರು ನಮ್ ಪುಸ್ತಕಕ್ಕೆ ಏನು ಅನುಮೋದನೆ ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಮ್ ಕಡೆಯಿಂದ ಉಸ್ತಾದ್ ಅವರಲ್ಲಿ ವಿಚಾರಿಸಿದಾಗ ನಾನು ಆತರ ಹೇಳಿಲ್ಲ. ಮಂಗಳೂರಲ್ಲಿ ಬಂದು ನಾನು ನಂದೊಂದು ಕಾರ್ಯಕ್ರಮ ಮುಗಿಸಿ ಹೋಗ್ಬೇಕಾದ್ರೆ ಉಳ್ಳಾಳದವರು ಬಂದು ಅವ್ರು ಮಾತಾಡಿರೋದು ಪುಸ್ತಕ ವಿಚಾರದಾಗಿ ಅವ್ರು ಮಾತಾಡಿದಾಗ ನಾನು ಹೇಳಿರೋದು ಇಷ್ಟೇ, ನೋಡಿ ಗೊಂದಲ ಮಾಡುವುದು ಬೇಡ. ಇವಾಗ ಪುಸ್ತಕ ಇದೆಯಲ್ವಾ, ಇದ್ದಕ್ಕಿದ್ದಂತೆ ಪುಸ್ತಕ ಚೇಂಜ್ ಮಾಡ್ಬೇಕು, ಹಾಗೆ ಹೀಗೆ ನೀವು ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಸರಿಯಲ್ಲ. ನಮ್ಗೆ ಉಳ್ಳಾಳಕ್ಕೆ ಸಯ್ಯದ್ ಮದನಿ ದರ್ಗಾ ಇದರ ಹೆಸರಲ್ಲಿ ನಮ್ಗೆ ಪುಸ್ತಕ ಒಂದು ಹೊಸದಾಗಿ ಮಾಡ್ಬೇಕು ಅಂತ ಇದ್ರೆ ಇವಾಗ ಹಾಗೇನೆ ಇರ್ಲಿ, ಮತ್ತೆ ನಮ್ಗೆ ಚರ್ಚೆ ಮಾಡಿ ಹೇಗ್ ಬೇಕೋ ಅದು ಬೇಕೋ ಬೇಡವೋ ಅದು ನಮ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ಕೈಗೊಳ್ಳುವ. ಇವಾಗ ಆತರ ಪಡಬೇಡಿ, ಇವಾಗ ನೀವು ಅಡ್ಜಸ್ಟ್ ಮಾಡಬೇಡಿ ಅಂತೇಳಿ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅವರು. ಈ ಸಲಹೆ ತಗೊಂಡ್ ಬಂದು ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಎಪಿ ಉಸ್ತಾದ್ ಅವರು ಈ ಪರ್ಮಿಷನ್ ಕೊಟ್ಟಿದ್ದಾರೆ, ಅವರು ಓದಿಸ್ಬೇಕಂತ ಹೇಳಿದ್ದಾರೆ ಅಂತ ಹೇಳಿ. ಅದೇ ರೀತಿ ನೋಡಿ, ನಮ್ ಕರ್ನಾಟಕ ಉಲಮಾ ಒಕ್ಕೂಟದ ನಾಯಕರಾಗಿರುವಂತ ಅಧ್ಯಕ್ಷರಾಗಿರುವಂತ ಬೇಕಲ್ ಉಸ್ತಾದ್ ಅವರು ಅವರ ಹೆಸರಲ್ಲೂ ಕೂಡ ಒಂದು ಇದು ಹಸಿ ಸುಳ್ಳು ಹೇಳಿದ್ದಾರೆ. ಅಂದ್ರೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ನಾವು ಅವ್ರ ಕೈಗೆ ಪುಸ್ತಕ ಕೊಟ್ಟಿದ್ದೇವೆ, ಅವರು ಇದರಲ್ಲಿ ತಪ್ಪಿಲ್ಲ, ಸರಿಯಾಗಿದೆ, ಓದಿಸ್ಕೊಳ್ಳಿ ಅಂತ ಹೇಳಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಒಂದು ಷಡ್ಯಂತ್ರ ನೋಡಿ ಇವರಿಗೆ ಈ ಪುಸ್ತಕ ಹೇಗಿದೆ, ಇದರಲ್ಲಿ ತಪ್ಪಿದೆಯೋ ಏನಿದೆ ಅಂತ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಇವರು ಪುಸ್ತಕ ಕೊಡ್ತಾರೆ ಅವರಿಗೆ, ಬೇಕಲ್ ಉಸ್ತಾದ್ ಅವರಿಗೆ. ಪುಸ್ತಕ ಕೊಡ್ಬೇಕಾದ್ರೆ ಅವರೊತ್ತಿಗಿದ್ದ ಯಾವುದೋ ಒಂದು ವ್ಯಕ್ತಿ ಫೋಟೋ ತೆಗೆದಾಕಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಬೇಕಲ್ ಉಸ್ತಾದ್ ಅವರು ಈ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಈ ಫೋಟೋ ತೆಗೆದಿರೋದು ಸರಿ ಇದೆಯೋ ಅಂತ ನೋಡ್ಲಿಕ್ಕೆ ಅವರಿಗೆ ಕೊಡುವಂತ ಫೋಟೋ ಅದು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಏನು ಅವರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಒಂದು ಷಡ್ಯಂತ್ರ ನೋಡಿ. ಯಾಕೆ ಈ ತರ ಎಲ್ಲ ಮಾಡ್ಬೇಕು? ನಾವು ಇದೇ ಬೇಕಲ್ ಉಸ್ತಾದ್ ಅವ್ರ ಹತ್ರ ನಾವು ಹೋಗಿ ಮಾತಾಡಿದ್ವಿ. ಅಂದ್ರೆ ನಮ್ಮ ನಾಯಕರವರು
ಕೇಳಿದಾಗ ಹೇಳಿದ್ರು ನಾನು ಬಿಡುಗಡೆ ಮಾಡಿಲ್ಲ, ನನ್ನ ಹತ್ರ ಬಂದಿದ್ದಾರೆ 5-6 ಪುಸ್ತಕ ಏನೋ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ಒಂದು 5-6 ಪೇಜ್ ಏನೋ ನಾನು ನೋಡಿದ್ದೇನೆ, ನಾನು ನೋಡಿದ್ರೆ ತಪ್ಪೇನೂ ಕಂಡಿಲ್ಲ. ಮತ್ತೆ ನನ್ನಲ್ಲಿ ಅದ್ರ ಬಗ್ಗೆ ಯಾರು ಏನೋ ಅಭಿಪ್ರಾಯ ಕೇಳಲಿಲ್ಲ, ಇವರಿಗೆ ಕೇಳಲಿಕ್ಕೆ ಬರ್ಲಿಲ್ಲ. ಅದು ಓದಿಸಬಹುದಾ, ಅದು ಓದಿಸ್ಬೇಕಾ, ಅಲ್ಲ ಓದಿಸ್ಬೇಡವಾ ಅಂತ ಹೇಳಿ ಅಭಿಪ್ರಾಯ ಯಾರು ಕೇಳಿಲ್ಲ. ನಾನು ಅಭಿಪ್ರಾಯ ಹೇಳಲಿಲ್ಲ. ನಾನು ಹೇಳಲಿಲ್ಲ ಅಂತ ಮಾತ್ರ ಅಲ್ಲ, ಇನ್ನು ಹೇಳಲಿಕ್ಕೆ ಬಂದ್ರೂ ಕೂಡ ನನ್ಗೆ ಹೇಳಕ್ ಆಗೋದಿಲ್ಲ. ಅಂದ್ರೆ ನಾನು ಉಳ್ಳಾಳದ ಕಾಜಿ ಅಲ್ಲ, ಉಳ್ಳಾಳಕ್ಕೆ ಕಾಜಿ ಅವರೊಬ್ರು ಇದ್ದಾರೆ. ಅವರು ಈ ಉಳ್ಳಾಳದ ವಿಚಾರದಲ್ಲಿ ಅವರು ತೀರ್ಮಾನ ಕೈಗೊಳ್ಬೇಕು, ನಾನ್ ಕೈಗೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಮ ಹತ್ರ ನಾನು ಕೂಡ ಇದ್ದಲ್ಲಿ ನಮ್ಗೆ ಸ್ಪಷ್ಟವಾಗಿ ಬೇಕಲ್ ಉಸ್ತಾದ್ ಅವರು ಹೇಳಿದ್ದಾರೆ. ಇವರು ಇಲ್ಲಿ ಹೇಳ್ತಾ ಇದ್ದಾರೆ ಬೇಕಲ್ ಉಸ್ತಾದ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಓದಿಸ್ಬೇಕಂತ ಹೇಳಿ ಅಂತ. ನೋಡಿ, ಈ ತರ ಯಂತ್ರ ಮಾಡಿ ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ನಮ್ಮೆಡೆಯಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಏನು ತಾಜುಲ್ ಉಲಮಾ ಅಭಿಮಾನಿ ಬಳಗ ಇದೆ, ಅದರಲ್ಲಿ ಬೇಕಲ್ ಉಸ್ತಾದ್ ಹೇಳಿದಾರಲ್ಲ, ಮತ್ತೆ ನಮ್ಗೇನು ಬೇಕಲ್ ಉಸ್ತಾದ್ ಏನು ಓದಿಸಿ ಅಂತ ಹೇಳಿದಾರಲ್ಲ, ಮತ್ತೆ ನಾವೇಕೆ ಈಗ ಹಠ ಇಡಬೇಕು ಅಂತ ಹೇಳಿ. ನೋಡಿ, ಈ ಒಂದು ತಪ್ಪು ಸಂದೇಶದಿಂದ ಜನರು ಏನೇ ಹಲೋ ಓಕೆ, ಬಹುಶಃ ನೆಟ್ವರ್ಕ್ ಇಲ್ಲದೆ ಇದ್ದರಿಂದ ಫೋನ್ ಕಟ್ ಆಗಿದೆ ಅಂತ ಅನಿಸ್ತಾ ಇದೆ. ಅಂತೂ ಒಟ್ಟಾರೆಯಾಗಿ ಅವರು ಹೇಳಿರುವ ಪ್ರಕಾರ ಇಲ್ಲಿ ಕಾಜಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವಂಥದ್ದು, ಮತ್ತೆ ಬಹುಶಃ ಇದು ಸೌಹಾರ್ದಯುತವಾಗಿ ಪರಿಹಾರ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಅವರು ಹೊಂದಿದ್ದಾರೆ. ಈ ಮೂಲಕವಾಗಿ ಈಗಾಗಲೇ ಮುಸ್ಲಿಯಾರ್ ಅವರು ನಮ್ಮ ಜೊತೆಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ.